ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರು ಕೂಡ ತಪ್ಪದೆ ಆಚರಣೆಯನ್ನು ಮಾಡುವಂಥ ಹಾಗೆ ಆಚರಣೆಯನ್ನು ಮಾಡಲೇಬೇಕಾದಂತಹ ವೈಕುಂಠ ಏಕಾದಶಿ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯಾವ ದಿನ ಆಚರಣೆಯನ್ನು ಮಾಡ್ಕೊಳ್ಬೇಕಾಗುತ್ತೆ, ಇನ್ನು ಪೂಜಾ ವಿಧಾನ ಹೇಗೆ, ಹಾಗೆ ಯಾವ ರೀತಿ ಸರಳವಾಗಿ ನಾವು ಆಚರಣೆಯನ್ನು ಮಾಡ್ಕೊಳ್ಬೋದು, ಇನ್ನು ಈ ಒಂದು ವೈಕುಂಠ ಏಕಾದಶಿ ಅಂತ ಹೇಳಿ ಯಾಕೆ ಒಂದು ಹೆಸರು ಬಂತು, ಹಾಗೆ ಇದರ ಒಂದು ಮಹತ್ವವೇನಿದೆ ಮತ್ತು ಉಪವಾಸದ ಬಗ್ಗೆ ಕೂಡ ಕೆಲವೊಂದು ಮಾಹಿತಿಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡ್ಕೊಳ್ಳಿ. ಈ ಒಂದು ಏಕಾದಶಿಯನ್ನು ವ್ರತಗಳ ರಾಜ ಅಂತಲೇ ಕರೀಲಾಗುತ್ತೆ. ಯಾಕಂದರೆ ಪ್ರತಿಯೊಂದು ಏಕಾದಶಿ ಕೂಡ ಅಷ್ಟೇ ಮಹತ್ವವನ್ನು ಹೊಂದಿರೋದ್ರಿಂದ ಏಕಾದಶಿಗಳು ವ್ರತಗಳ ರಾಜ ಅಂತ ಕರೀಲಾಗುತ್ತೆ. ಇನ್ನು ವೈಕುಂಠ ಏಕಾದಶಿ ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮಾರ್ಗಶಿರ ಮಾಸದ ಶುಕ್ಲ ಪಕ್ಷದಲ್ಲಿ ಅಥವಾ ಪುಷ್ಯ ಮಾಸದ ಶುಕ್ಲ ಪಕ್ಷದಲ್ಲಿ, ಅದರಲ್ಲೂ ಧನುರ್ಮಾಸ ಇದ್ದಾಗ ಬರುವಂತಹ ಏಕಾದಶಿಯನ್ನು ಮಾತ್ರ ನಾವು ವೈಕುಂಠ ಏಕಾದಶಿ ಅಂತ ಕರೀಲಾಗುತ್ತೆ. ಇನ್ನು ಈ ಬಾರಿ ನಮಗೆ ಪುಷ್ಯ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಈ ಒಂದು ಏಕಾದಶಿ ಬಂದಿರೋದ್ರಿಂದ ನಾವು ಪುಷ್ಯ ಮಾಸದಲ್ಲಿ ಆಚರಣೆಯನ್ನು ಮಾಡ್ತಿದ್ದೀವಿ. ವೈಕುಂಠ ಏಕಾದಶಿಯ ಮಹತ್ವವನ್ನು ಹಾಗೆ ವ್ರತಕಥೆಯನ್ನು ನೋಡ್ತಾ ಹೋದರೆ ಬಹಳಷ್ಟು ಮಹತ್ವಗಳು, ಬಹಳಷ್ಟು ವ್ರತಕಥೆಗಳು ನಮಗೆ ಸಿಗುತ್ತೆ. ಪೌರಾಣಿಕ ಹಿನ್ನೆಲೆಯ ಪ್ರಕಾರವಾಗಿ ನೋಡೋದಾದರೆ, ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಸಮುದ್ರ ಮಥನದ ಸಮಯದಲ್ಲಿ ಈ ದಿನದಂದೇ ಅಂದರೆ ಈ ಒಂದು ಏಕಾದಶಿಯಂದೇ ಅಮೃತವು ಉಕ್ಕಿ ಬಂದು ದೇವತೆಗಳಿಗೆ ಹಂಚಲ್ಪಟ್ಟಿತು ಅಂತ ಹೇಳಲಾಗುತ್ತೆ. ಹಾಗಾಗಿ ಈ ದಿನವನ್ನು ಬಹಳ ಶುಭ ಅಂತ ಕರೀಲಾಗುತ್ತೆ. ಈ ದಿನ ಮರಣವನ್ನಪ್ಪುವಂಥವರು ಕೂಡ ಪಾಪಗಳಿಂದ ಮುಕ್ತರಾಗಿ ವೈಕುಂಠವನ್ನು ಸೇರುತ್ತಾರೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿಯೇ ಮಹಾಭಾರತ ಯುದ್ಧದ ಸಮಯದಲ್ಲಿ ಶರಶಯ್ಯಲ್ಲಿ ಮಲಗಿದಂತಹ ಭೀಷ್ಮನು ಕೊನೆ ಉಸಿರನ್ನು ಇಟ್ಟುಕೊಂಡು ಈ ಒಂದು ದಿನಕ್ಕಾಗಿಯೇ ಕಾಯುತ್ತಿದ್ದರು ಎಂಬುವ ಒಂದು ನಂಬಿಕೆ ಕೂಡ ಇದೆ. ಹಾಗೆ 7 ಜನ್ಮಗಳ ಪಾಪವು ಕಳೆದು ಮೋಕ್ಷ ಸಂಪಾದಿಸುವಂತಹ ದಿನ ವೈಕುಂಠ ಏಕಾದಶಿ ಅಂತ ಹೇಳಲಾಗುತ್ತೆ. ಹಾಗೆ ಈ ಏಕಾದಶಿಗೆ ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೀಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಭಾಗವತದಲ್ಲಿ ಕೃಷ್ಣ ಕಥೆ ಕೂಡ ಇದೆ. ನಂದಗೋಪನು ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಏಕಾದಶಿ ವ್ರತವನ್ನು ತಪ್ಪದೆ ಆಚರಣೆಯನ್ನು ಮಾಡ್ತಿದ್ರು. ಒಮ್ಮೆ ಏಕಾದಶಿ ವ್ರತವನ್ನು ಮಾಡಿ ಮರುದಿನ ಅಲ್ಪದ್ವಾದಶಿ ಇದ್ದಿದ್ದರಿಂದ ನಸುಕಿನಲ್ಲಿಯೇ ಯಮುನಾ ನದಿಯಲ್ಲಿ ಸ್ನಾನಕ್ಕೆ ಇಳಿತಾರೆ. ಈ ಸಮಯ ಇನ್ನು ರಾಕ್ಷಸರ ಸಂಚಾರ ಕಾಲವಾಗಿರುತ್ತೆ. ರಾತ್ರಿ ಕಾಲದಲ್ಲಿ ನದಿ ಸ್ನಾನಕ್ಕೆ ಹೋಗಬಾರದು. ಈ ತಪ್ಪಿಗಾಗಿ ಶಿಕ್ಷೆ ಅಂತ ಹೇಳಿ ವರ್ಣನ ಭೃತ್ಯನೊಬ್ಬ ನಂದಗೋಪನನ್ನು ಎಳೆದುಕೊಂಡು ವರ್ಣಲೋಕಕ್ಕೆ ಬರ್ತಾನೆ. ಇತ್ತ ಶ್ರೀಕೃಷ್ಣನ ತಂದೆಯಾದಂತಹ ನಂದಗೋಪ ಸ್ನಾನಕ್ಕೆಂದು ನದಿಗೆ ಹೋಗಿ ಇನ್ನೂ ಬಾರದೇ ಇದ್ದಿದ್ದರಿಂದ ಗೋಪಾಲಕರೆಲ್ಲ ಚಿಂತಿತರಾಗಿ ಕೃಷ್ಣ ಬಲರಾಮರಿಗೆ ತಿಳಿಸ್ತಾರೆ. ನಂತರ ಶ್ರೀಕೃಷ್ಣನು ವಿಷಯವನ್ನು ತಿಳಿದು ಎಲ್ಲ ಗೋಪಾಲಕರಿಗೆ ಅಭಯವನ್ನು ನೀಡ್ತಾನೆ. ಕೃಷ್ಣಾವತಾರದಲ್ಲಿ ತಂದೆಯಾದಂತಹ ನಂದಗೋಪನನ್ನು ಕರೆತರುವುದಾಗಿ ಗೋಪಾಲಕರಿಗೆ ತಿಳಿಸಿ ವರ್ಣಲೋಕಕ್ಕೆ ಹೊರಡ್ತಾರೆ. ವರ್ಣಲೋಕದಲ್ಲಿ ಶ್ರೀಕೃಷ್ಣನನ್ನು ನೋಡಿದಂತಹ ವರ್ಣದೇವನು ಸಂತೋಷದಿಂದ ಬರಮಾಡಿಕೊಳ್ತಾನೆ. ತನ್ನ ಸೇವಕನಿಂದ ಆದಂತಹ ಪ್ರಮಾದವನ್ನು ಕ್ಷಮಿಸುವಂತೆ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಶ್ರೀಕೃಷ್ಣ ವರುಣದೇವನಿಗೆ ಆಶೀರ್ವದಿಸಿ ನಂದಗೋಪನೊಂದಿಗೆ ಯಮುನಾ ತೀರಕ್ಕೆ ಬರ್ತಾರೆ. ಗೋಪಾಲಕರಿಗೆ ನಂದಗೋಪನು ವರ್ಣಲೋಕದಲ್ಲಿ ಕಂಡಂತಹ ಶ್ರೀಕೃಷ್ಣನ ನಿಜ ರೂಪವನ್ನು ಹಾಗೆ ಅಲ್ಲಿ ತೋರಿದಂತಹ ಭವ್ಯ ಸ್ವಾಗತವನ್ನು ವರ್ಣಿಸುತ್ತಿದ್ದರೆ ಎಲ್ಲ ಗೋಪಾಲಕರು ಕೂಡ ಭಕ್ತಿಯುಕ್ತರಾಗಿ ಆಲಿಸ್ತಾ ಇರ್ತಾರೆ. ನಮಗೆ ಶ್ರೀಮನ್ನಾರಾಯಣನ ದಿವ್ಯ ದರ್ಶನದ ಭಾಗ್ಯ ಇಲ್ಲವಾಯಿತಲ್ಲ ಎಂದು ಪರಿತಪಿಸ್ತಾ ಇರ್ತಾರೆ. ಇದನ್ನು ತಿಳಿದಂತಹ ಶ್ರೀಕೃಷ್ಣನು ಎಲ್ಲ ಗೋಪಾಲಕರಿಗೆ ಯಮುನಾ ತೀರ್ಥದ ಬ್ರಹ್ಮಕುಂಡದಲ್ಲಿ ಸ್ನಾನವನ್ನು ಮಾಡಿ ಬರುವಂತೆ ಹೇಳ್ತಾರೆ. ಗೋಪಾಲಕರು ಸ್ನಾನವನ್ನು ಮಾಡಿ ಬರುತ್ತಿದ್ದಂತೆ ಅವರೆಲ್ಲರಿಗೂ ಕೂಡ ಶ್ರೀಕೃಷ್ಣನ ದಿವ್ಯವಾದಂತಹ ಅನೇಕ ರೂಪಗಳು ಕಂಡು ವೈಕುಂಠ ಲೋಕ ಗೋಚರವಾಗುತ್ತೆ. ಇದು ಭಾಗವತದ ಕಥೆಯಾದರೆ ವೈಕುಂಠ ಏಕಾದಶಿಗೆ ಇನ್ನೂ ಅನೇಕ ಕಥೆಗಳು ಕೂಡ, ವ್ರತಕಥೆಗಳು ಕೂಡ, ಮಹತ್ವಗಳು ಕೂಡ ಇದೆ. ಹಾಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದು ಪುಷ್ಯ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಆಚರಣೆಯನ್ನು ಮಾಡ್ತಿರೋದ್ರಿಂದ ಇದನ್ನು ಪುತ್ರದಾಯ ಏಕಾದಶಿ ಅಂತ ಕೂಡ ಕರೀಲಾಗುತ್ತೆ. ಧನುರ್ಮಾಸ ಬಂದಿರೋದ್ರಿಂದ ವಿಶೇಷವಾಗಿ ಇದನ್ನು ವೈಕುಂಠ ಏಕಾದಶಿ ಅಂತ ಕರೀಲಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೆ. ಇನ್ನು ಯಾವತ್ತು ಆಚರಣೆಯನ್ನು ಮಾಡ್ಕೊಳ್ಬೇಕು ಅಂತ ನೋಡಿದಾಗ ಈ ಬಾರಿ ಅಂದರೆ ಡಿಸೆಂಬರ್ 30ನೇ ತಾರೀಕು ಮಂಗಳವಾರ ನಾವು ಪುತ್ರದ ಏಕಾದಶಿ ಅಂದರೆ ವೈಕುಂಠ ಏಕಾದಶಿ ಆಚರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಈ ಒಂದು ಏಕಾದಶಿಯ ಆಚರಣೆಯನ್ನು ಮಾಡಿ
ನಂತರ ಮರುದಿನ ಅಂದರೆ 31ನೇ ತಾರೀಕು ನಾವು ಪಾರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ನಮಗೆ ಎಲ್ರಿಗೂ ಕೂಡ ಗೊತ್ತು 3 ದಿನಗಳ ಕಾಲ ನಾವು ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ಕೊಳ್ಳೋದು ಅಂತ. ಹಾಗಾಗಿ ಡಿಸೆಂಬರ್ 29ನೇ ತಾರೀಕು ರಾತ್ರಿ ವೇಳೆ ಊಟವನ್ನು ಮಾಡೋ ಹಾಗೆ ಇಲ್ಲ. ನಂತರ ಇನ್ನು ಮರುದಿನ ಅಂದರೆ ಡಿಸೆಂಬರ್ 30ನೇ ತಾರೀಕು ಸಂಪೂರ್ಣವಾಗಿ ಉಪವಾಸದ ಆಚರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ನಂತರ ಮರುದಿನ ನಾವು 31ನೇ ತಾರೀಕು ಪಾರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಹಾಗಿದ್ರೆ ಈ ಒಂದು ವೈಕುಂಠ ಏಕಾದಶಿಯ ಉಪವಾಸದ ಆಚರಣೆಯನ್ನು ಯಾವ ರೀತಿ ಮಾಡ್ಕೊಳ್ಬೇಕಾಗತ್ತೆ, ಪೂಜಾ ವಿಧಾನವೇನು ಅಂತ ತಿಳ್ಕೊಳ್ಳೋಣ. ನಮಗೆಲ್ಲರಿಗೂ ಕೂಡ ಸಾಮಾನ್ಯವಾಗಿ ಗೊತ್ತಿರುವಂಥದ್ದು, ಈ ಒಂದು ವೈಕುಂಠ ಏಕಾದಶಿಯಲ್ಲಿ ಉತ್ತರ ದ್ವಾರದಲ್ಲಿ ಹೂವಿನ ಅಲಂಕಾರವನ್ನು ಮಾಡಿ ವಿಶೇಷವಾಗಿ ಪೂಜೆಯನ್ನು ನೆರವೇರಿಸಲಾಗುತ್ತೆ. ನಾವು ಈ ಒಂದು ಉತ್ತರ ದ್ವಾರದ ಮೂಲಕ ಹೋಗಿ ಭಗವಂತ ಮಹಾವಿಷ್ಣುವಿನ ದರ್ಶನವನ್ನು ಮಾಡಬೇಕು ಅಂತ ಹೇಳಲಾಗುತ್ತೆ. ಹಾಗಾಗಿ 29ನೇ ತಾರೀಕು ಅಂದರೆ ಸೋಮವಾರ ರಾತ್ರಿ ನಾವು ಅಂದರೆ ಸೋಮವಾರದ ದಿನ ದಶಮಿ ಆಚರಣೆ ಇರುತ್ತೆ, ಮಂಗಳವಾರ ಏಕಾದಶಿ ಆಚರಣೆ, ಇನ್ನು ಬುಧವಾರ ನಾವು ದ್ವಾದಶಿ ಆಚರಣೆ, ಮುಕ್ಕೋಟಿ ದ್ವಾದಶಿ ಅಂತ ಕೂಡ ಕರೆಯಲಾಗುತ್ತೆ. ಇದಕ್ಕೂ ಕೂಡ ಬಹಳನೇ ವಿಶೇಷ ಇದೆ, ಹಾಗಾಗಿ ಮಾಹಿತಿಯನ್ನು ತಿಳ್ಕೊಳ್ಳಿ. ಮೊದಲನೇದಾಗಿ ದಶಮಿ ಆಚರಣೆಯಲ್ಲಿ ನಾವು 1 ಹೊತ್ತು ಊಟವನ್ನು ಮಾಡಿಕೊಳ್ಬೇಕು. ಈಗಾಗಲೇ ಎಲ್ಲ ಏಕಾದಶಿ ವಿಡಿಯೋಗಳಲ್ಲೂ ಕೂಡ ತಿಳಿಸ್ಕೊಟ್ಟಿರ್ತೀನಿ. ಹಾಗೆ ಇನ್ನು ಏಕಾದಶಿ ದಿನ ಸಂಪೂರ್ಣವಾಗಿ ಉಪವಾಸದ ಆಚರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಏಕಾದಶಿ ದಿನದಂದೇ ಅಂದರೆ ಮಹಾವಿಷ್ಣುವು ಮುರ ಎಂಬ ರಾಕ್ಷಸನನ್ನು ಸಂಹರಿಸಿದ ದಿನವೇ ಇದು ಅಂತ ಕೂಡ ಹೇಳಲಾಗುತ್ತೆ. ಬಹಳ ದಿನಗಳವರೆಗೆ ಮುರ ಅಕ್ಕಿಯಲ್ಲಿ ಬಚ್ಚಿಟ್ಟುಕೊಂಡಿದ್ದ, ಅದಕ್ಕಾಗಿಯೇ ಈ ದಿನ ಅಕ್ಕಿ ಸೇವನೆ ಮಾಡಬಾರ್ದು, ಏಕಾದಶಿ ದಿನ ಅಕ್ಕಿಯನ್ನು ಸೇವನೆಯನ್ನು ಮಾಡಬಾರ್ದು ಅಂತ ಹೇಳಲಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಏಕಾದಶಿ ದಿನ ಅನ್ನದ ಸೇವನೆ ಆಗಲಿ ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಸೇವನೆಯನ್ನು ಮಾಡೋದಾಗಿರಲಿ, ಮಾಂಸಾಹಾರ ಸೇವನೆಯಾಗಲಿ, ಹಾಗೆ ಇಂಗಿನ ಸೇವನೆಯನ್ನು ಮಾಡೋದಾಗಿರಲಿ, ಹಾಗೆ ಎಲೆ ಅಡಿಕೆಗಳ ಸೇವನೆಯನ್ನು ಮಾಡೋದಾಗಿರಲಿ ಅಥವಾ ಧಾನ್ಯಗಳನ್ನು ಸೇವನೆಯನ್ನು ಮಾಡೋದಾಗಿರಲಿ, ಸ್ಪೆಷಲಿ ಹೇಳೋದಾದರೆ ಉಪ್ಪಿನ ಬಳಕೆ ಬೇಡ ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ಈ ಎಲ್ಲ ಪದಾರ್ಥಗಳು ವರ್ಜ್ಯ, ಇದನ್ನು ಸೇವನೆಯನ್ನು ಮಾಡೋ ಹಾಗೆ ಇಲ್ಲ. ಇನ್ನು ಬಹಳನೇ ಅಶಕ್ತರಿರ್ತಾರೆ, ಚಿಕ್ಕ ಮಕ್ಕಳಿರ್ತಾರೆ, ಬಾಣಂತಿಯರು ಅಥವಾ ಪ್ರೆಗ್ನೆಂಟ್ ಲೇಡೀಸ್ ಇರ್ಬೋದು, ಅಥವಾ 8 ವರ್ಷದ ಒಳಗಿರುವಂಥ ಮಕ್ಕಳಾಗಿರ್ಬೋದು, ಅಥವಾ ಔಷಧಿಗಳ ಸೇವನೆಯನ್ನು ಮಾಡುವಂಥವರಾಗಿರ್ಬೋದು, ನೀವು ಹಾಲು ಹಣ್ಣನ್ನು ತೆಗೆದುಕೊಂಡು ಈ ಒಂದು ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ಕೊಳ್ಬೋದು. ಅಥವಾ ನಮಗೆ ತೀರಾ ಸಾಧ್ಯ ಆಗಿಲ್ಲ ಅಂದರೆ ಒಂದು ಫಲಹಾರ ಅಥವಾ ಉಪಹಾರವನ್ನು ಕೂಡ 1 ಹೊತ್ತಿನ ಮಟ್ಟಿಗೆ ತೆಗೆದುಕೊಳ್ಬಹುದು ಅಂತ ಹೇಳಲಾಗುತ್ತೆ. ಹಾಗಾಗಿ ನಿಮ್ಮ ಶಕ್ತಿ ಅನುಸಾರ ಏಕಾದಶಿ ಉಪವಾಸದ ಆಚರಣೆಯನ್ನು ಮಾಡ್ಕೊಳ್ಬಹುದು. ಇನ್ನು ದ್ವಾದಶಿ ದಿನ ನಾವು ಪಾರಣೆಯನ್ನು ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಏಕಾದಶಿಯ ಸಂಪೂರ್ಣ ಫಲ ಬೇಕು ಅಂತಂದರೆ ನಮಗೆ ದ್ವಾದಶಿ ದಿನ ಪಾರಣೆಯನ್ನು ಮಾಡಿಕೊಂಡ್ರೆ ನಮಗೆ ಸಿಗುವಂಥದ್ದು. ಪಾರಣೆಯ ಸಮಯವೇನು ಅಂತ ತಿಳಿದಾಗ ಇದನ್ನು ಮುಕ್ಕೋಟಿ ದ್ವಾದಶಿ ಅಂತ ಕೂಡ ಕರೆಯಲಾಗುತ್ತೆ. ಅಂದರೆ ಏಕಾದಶಿ ದಿನ ಗರುಡ ವಾಹನನಾದಂತಹ ವಿಷ್ಣು ದೇವರು ವೈಕುಂಠದಿಂದ 3 ಕೋಟಿ ಅಂದರೆ ಮುಕ್ಕೋಟಿ ಅಂತ ಕೂಡ ನಾವು ಕರೆಯಲಾಗುತ್ತೆ, ಮುಕ್ಕೋಟಿ ದೇವತೆಗಳೊಂದಿಗೆ ಭೂಲೋಕದಲ್ಲಿ ಬಂದಿಳಿದು ಭಕ್ತರಿಗೆ ದರ್ಶನವನ್ನು ನೀಡ್ತಾನೆ. ಆದ್ದರಿಂದ ಈ ದಿನವನ್ನು ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ ಅಂತ ನಾನು ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿ ದ್ವಾದಶಿ ಅಂದರೆ ಮುಕ್ಕೋಟಿ ದೇವತೆಗಳು ತಿರುಮಲದ ದೇವಾಲಯದ ಪಕ್ಕದಲ್ಲಿರುವಂಥ ಸ್ವಾಮಿ ಪುಷ್ಕರಣಿಯಲ್ಲಿ ತೀರ್ಥ ಸ್ನಾನವನ್ನು ಮಾಡುತ್ತಾರೆ. ಹಾಗಾಗಿ ಇದನ್ನು ಮುಕ್ಕೋಟಿ ದ್ವಾದಶಿ ಅಂತ ಕರೆಯಲಾಗತ್ತೆ ಅಂತ ಹೇಳಿ ಈ ಒಂದು ಆಚರಣೆಯನ್ನು ಈಗಲೂ ಕೂಡ ಅಲ್ಲಿ ಮಾಡ್ಕೊಂಡು ಬರ್ತಿದ್ದಾರೆ. ಹಾಗಾಗಿ ಮುಕ್ಕೋಟಿ ಏಕಾದಶಿ ಹಾಗೆ ಮುಕ್ಕೋಟಿ ದ್ವಾದಶಿ ಈ ಎರಡೂ ಕೂಡ ಬಹಳನೇ ವಿಶೇಷವಾಗಿರುವಂಥ ಒಂದು ಏಕಾದಶಿ ಮತ್ತು ದ್ವಾದಶಿಗಳಾಗಿದೆ. ಹಾಗಾಗಿ ಯಾರೆಲ್ಲ ಏಕಾದಶಿ ಆಚರಣೆಯನ್ನು ಮಾಡ್ಕೊಳ್ತೀರಾ, ದ್ವಾದಶಿ ಆಚರಣೆಯನ್ನು ಕೂಡ ತಪ್ಪದೆ ಮಾಡಿ. ಇನ್ನು ಮನೆಯಲ್ಲಿ ಆಚರಣೆಯನ್ನು ಮಾಡುವಂಥವ್ರು ಅಥವಾ ಸರಳ ಪೂಜಾ ವಿಧಾನವೇನು ಅಂತ ನೋಡಿದಾಗ ಈ ದಿನ ನಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಮೋಕ್ಷದ ಬಾಗಿಲು ಅಂದರೆ ವೈಕುಂಠ ದ್ವಾರ ತೆರೆದಿರುತ್ತದೆ ಇದೊಂದು ದಿನದ ಮಟ್ಟಿಗೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಶ್ರೀಕೃಷ್ಣನ ವಿಗ್ರಹ ಇರಲಿ ಅಥವಾ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಆಗಿರಲಿ ಅಥವಾ ವಿಗ್ರಹವಾಗಿರಲಿ ಅಥವಾ ಯಾವುದೂ ಇಲ್ಲ ಅಂದರೆ ಶ್ರೀರಾಮದೇವರ ಅಂದರೆ ವಿಷ್ಣುವಿನ ಯಾವುದೇ ಅವತಾರದ ಫೋಟೋಗಳಿದ್ರೂ ಕೂಡ ತಪ್ಪದೆ ಒಂದು ರಂಗೋಲಿಯನ್ನು ಬರೆದು ಶಂಖ ಚಕ್ರ ಶ್ರೀಕಾರ ಶಂಖ ಚಕ್ರ ಗದೆ ಈ ರೀತಿಯಲ್ಲಿ ಒಂದು ರಂಗೋಲಿಗಳನ್ನು ಬರೆದು ನಂತರ ಮಹಾವಿಷ್ಣುವಿನ ಫೋಟೋವನ್ನು ಇಟ್ಟು ಲಕ್ಷ್ಮೀ ಸಮೇತ ನಾರಾಯಣನ ಫೋಟೋ ಆಗಿರಲಿ ಅಥವಾ ಲಕ್ಷ್ಮೀ ಶ್ರೀನಿವಾಸ ಆಗಿರಲಿ ಫೋಟೋವನ್ನು ಇಟ್ಟು ನೀವು ಸರಳವಾಗಿ
ಗಂಧ ಮತ್ತು ಅರಿಶಿನ ಕುಂಕುಮವನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಕೂಡ ಇರಿಸಿ ಪೂಜೆಯನ್ನು ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ವಿಶೇಷವಾಗಿ ಪುತ್ರದ ಅಂತ ನಾನು ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೆ, ಪುತ್ರದ ಸರ್ವೇಶಾಂ ಏಕಾದಶಿ ಆಚರಣೆ ಇದೆ. ಹಾಗಾಗಿ ಮನೆಯಲ್ಲಿ ಪುಟ್ಟ ಅಂಬೆಗಾಲು ಕೃಷ್ಣನ ವಿಗ್ರಹ ಇಟ್ಟು ಯಾರೆಲ್ಲ ಸಂತಾನದ ವಿಚಾರವಾಗಿ ಅಪೇಕ್ಷೆಯನ್ನು ಇಟ್ಟಿರ್ತೀರ ಅಥವಾ ಮಕ್ಕಳ ಒಂದು ಏಳಿಗೆಗಾಗಿ ಪೂಜೆಯನ್ನು ಮಾಡ್ಕೊಳ್ತಿರ್ತೀರ ಅಥವಾ ಮಕ್ಕಳಿಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋದಿದ್ರು ಕೂಡ ಅವರು ಈ ಒಂದು ಏಕಾದಶಿಯಲ್ಲಿ ನೀವು ಪುಟ್ಟ ಅಂಬೆಗಾಲು ಕೃಷ್ಣನನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡ್ಕೊಳ್ಬೋದು. ಅಥವಾ ಭಗವಂತನಿಗೆ ನಾವು ದೇವಸ್ಥಾನಗಳಲ್ಲೇ ಹೋಗಿ ಒಂದು ಪೂಜೆಯನ್ನು ಮಾಡ್ಕೊಳ್ತೀವಿ ಅಂದರೆ ಮನೆಯಲ್ಲಿ ಸರಳವಾಗಿ ದಿನನಿತ್ಯದ ಪೂಜಾ ಕಾರ್ಯಗಳನ್ನು ಮಾಡಿಕೊಂಡು ನೀವು ನಂತರ ಹೋಗಿ ದೇವಸ್ಥಾನದಲ್ಲಿ ವಿಶೇಷವಾಗಿ ವೈಕುಂಠ ದ್ವಾರವನ್ನು ನಿರ್ಮಿಸಿರ್ತಾರೆ ಒಂದು ದಿನದ ಮಟ್ಟಿಗೆ. ಹಾಗಾಗಿ ಮಹಾವಿಷ್ಣುವನ್ನು ದರ್ಶನವನ್ನು ಮಾಡಿ ವೈಕುಂಠ ದ್ವಾರದ ಮೂಲಕವಾಗಿ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಹಾಗೆ ಭಗವಂತನಿಗೆ ತುಳಸಿ ಸಮರ್ಪಣೆಯನ್ನು ಮಾಡಿದ್ರೂ ಕೂಡ ಸಾಕು. ಹಾಗಾಗಿ ಈ ರೀತಿಯಲ್ಲಿ ಸರಳವಾಗಿ ಉಪವಾಸವನ್ನು ಇಟ್ಟು ನಂತರ ನೀವು ಈ ಏಕಾದಶಿ ಆಚರಣೆಯನ್ನು ನಿಮ್ಮ ಯಥಾಶಕ್ತಿ ಪೂಜೆ ಕಾರ್ಯಗಳನ್ನು ಮಾಡಿಕೊಳ್ಬಹುದು. ಹಾಗೆ ಅವತ್ತಿನ ದಿನ ಸಾಧ್ಯ ಆದಷ್ಟು ಭಗವಂತನ ನಾಮಸ್ಮರಣೆಗಳನ್ನು ಮಾಡಿಕೊಳ್ಳಿ. ಯಾರಿಗೆ ಒಂದು ಮಹಾವಿಷ್ಣು ಸಹಸ್ರನಾಮ ಬರುತ್ತೆ ಅವರು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಬೋದು ಅಥವಾ ಮಹಾವಿಷ್ಣುವಿನ ಮಂತ್ರ ಸ್ತೋತ್ರಗಳನ್ನು ಹೇಳ್ಕೊಳ್ಬೋದು ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಮಂತ್ರವನ್ನು ಕೂಡ ಹೇಳ್ಕೊಳ್ಬೋದು. ನಿಮ್ಮ ಯಥಾಶಕ್ತಿ ನೀವು ಅವತ್ತಿನ ದಿನ ಮಹಾವಿಷ್ಣುವಿನ ಯಾವುದೇ ನಾಮಸ್ಮರಣೆಯನ್ನು ಕೂಡ ಮಾಡ್ಕೊಳ್ಬೋದು ಅಥವಾ ರಾಮ ರಾಮ ರಾಮಜಪವನ್ನು ಕೂಡ ಮಾಡ್ಬೋದು. ಈ ರೀತಿಯಾಗಿ ನೀವು ಆಚರಣೆಗಳನ್ನು ಸರಳವಾಗಿ ಕೂಡ ಮಾಡ್ಕೊಳ್ಬಹುದಾಗಿದೆ. ಇನ್ನು ಈ ಎಲ್ಲ ಆಚರಣೆಗಳನ್ನು ಮಾಡಿ ನಂತರ ನೀವು ಅಂದರೆ ದ್ವಾದಶಿ ದಿನ ಪಾರಣೆಯನ್ನು ಮಾಡ್ಕೊಳ್ಬೇಕು. ಇದು ಬಹಳ ಮುಖ್ಯವಾದಂಥ ಆಚರಣೆ. ಯಾಕಂದರೆ ಏಕಾದಶಿಯ ನಮಗೆ ಫಲ ಸಿಗಬೇಕು ಅಂದರೆ ದ್ವಾದಶಿಯ ಆಚರಣೆಯನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ದ್ವಾದಶಿ ದಿನ ಬೆಳಗ್ಗೆ ಬೇಗ ಎದ್ದು ಅಡುಗೆ ನೈವೇದ್ಯವನ್ನು ಮಾಡಿ ಪಾರಣೆಯ ಸಮಯ ಅಂದರೆ ಸೂರ್ಯೋದಯ ಆದ ನಂತರನೇ ನಾವು ಪಾರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಪಾರಣೆಯ ಒಂದು ಸಮಯವನ್ನು ನೋಡಿದಾಗ ನಾವು ಬೆಳಗ್ಗೆ ಡಿಸೆಂಬರ್ 31ನೇ ತಾರೀಕು ಬುಧವಾರ ಬೆಳಗ್ಗೆ 6:56 ನಂತರ ನಾವು ಪಾರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಉಪವಾಸವನ್ನು ಮುರಿಬೇಕಾಗತ್ತೆ. ನಾವು ಬೆಳಗ್ಗೆ ಯಾಕಂದರೆ ಈ ಧನುರ್ಮಾಸ ಆಚರಣೆ ಇರೋದ್ರಿಂದ ಬೆಳಗ್ಗೆನೇ ಭಗವಂತನಿಗೆ ಪೂಜೆ ಎಲ್ಲವನ್ನು ಕೂಡ ಮಾಡ್ಕೊಂಡಿರ್ತೀವಿ. ನಾವು ಮಾತ್ರ ಉಪವಾಸವನ್ನು ಮುರಿಬೇಕಿದ್ರೆ ಹರಿವಾಸರ ಎಲ್ಲ ನೋಡಿಕೊಂಡು ನಾವು ನಂತರ ಒಂದು ಸೂರ್ಯೋದಯ ಆದ ನಂತರನೇ ನಾವು ಉಪವಾಸವನ್ನು ಮುರಿಬೇಕಾಗತ್ತೆ. ಹಾಗಾಗಿ ನಾವು 6:56 ನಂತರನೇ ನಾವು ಉಪವಾಸವನ್ನು ಮುರಿಬೇಕಾಗತ್ತೆ. ಇನ್ನು ವಿಶೇಷವಾಗಿ ವೈಕುಂಠ ದ್ವಾರವನ್ನು ಪ್ರವೇಶವನ್ನು ಮಾಡಬೇಕು ಅಂತ ಹೇಳಿ ತುಂಬ ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಹೋಗುವಂಥದ್ದು ಅಥವಾ ತುಂಬ ವಯಸ್ಸಾಗಿರುವಂಥವ್ರಾಗಿರ್ಬೋದು ಅಥವಾ ಪ್ರೆಗ್ನೆಂಟ್ ಲೇಡೀಸ್ಗಳಾಗಿರ್ಬೋದು, ನೀವು ಹೆಚ್ಚಾಗಿ ದೇವಸ್ಥಾನಗಳಿಗೆ ಹೋದಾಗ ಸ್ವಲ್ಪ ನೋಡಿಕೊಂಡು, ಯಾಕಂದರೆ ತುಂಬಾ ಜನಜಂಗುಳಿ ಇದ್ದಂಥ ಸಂದರ್ಭಗಳಲ್ಲಿ ತೊಂದರೆಗಳು ಕೂಡ ಆಗುತ್ತೆ. ಹಾಗೆ ನಾವು ಹೋದಂಥ ಒಂದು ಸ್ಥಳದಲ್ಲಿ ಒಂದು ವ್ಯವಸ್ಥೆಗಳು ಸರಿ ಇಲ್ಲದೆ ಕಾಲ್ತುಳಿತಗಳು ಕೂಡ ಉಂಟಾಗುತ್ತೆ. ಹಾಗಾಗಿ ಎಲ್ಲ ವಿಚಾರಗಳನ್ನು ನೋಡಿಕೊಂಡು ಸಾಧ್ಯವಾದಷ್ಟು ನಿಮ್ಮ ಅನುಕೂಲವನ್ನು ಕೂಡ ನೋಡಿಕೊಂಡು ಪೂಜೆಗಳನ್ನು ಅಥವಾ ನೀವು ದೇವಸ್ಥಾನಗಳಿಗೆ ಭೇಟಿ ಕೊಡೋದನ್ನು ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಂದು ತೀರ್ಥಕ್ಷೇತ್ರಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಹೋಗೋದು ಕೂಡ ಇದೆ. ಆದರೆ ಆ ಪರಿಸ್ಥಿತಿಗಳನ್ನು ನೋಡಿಕೊಂಡು, ಯಾಕಂದರೆ ನಮ್ಮ ಒಂದು ಬೇಜವಾಬ್ದಾರಿತನದಿಂದ ತೊಂದರೆಗಳು ಕೂಡ ಆಗೋದು ಕೂಡ ಇರುತ್ತೆ. ಹಾಗಾಗಿ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಇರುವಂಥ ದೇವಸ್ಥಾನಗಳಿಗೆ ಭೇಟಿ ಕೂಡ ಕೊಡಬಹುದು ನೀವು. ಅಥವಾ ಯಾವುದೂ ಕೂಡ ಸಾಧ್ಯ ಆಗಲಿಲ್ಲ ಅಂದ್ರೂ ಕೂಡ ತುಂಬ ಏಜ್ ಆಗಿರೋಂಥವ್ರು, ಪುಟ್ಟ ಮಕ್ಕಳಿರೋವಂಥವ್ರು ಅಥವಾ ಗರ್ಭಿಣಿ ಸ್ತ್ರೀಯರಾಗಿರ್ಬೋದು, ದಯವಿಟ್ಟು ಮನೆಯಲ್ಲೇ ಭಗವಂತನ ನಾಮಸ್ಮರಣೆಯನ್ನು ಮಾಡ್ಕೊಳ್ಳಿ. ನಾಮಜಪಕ್ಕೆ ಬಹಳನೇ ಮಹತ್ವವಿದೆ ಅಂತಲೇ ಹೇಳ್ತಾರೆ. ಯಾಕಂದರೆ ನಾವು ಯಾವುದೋ ಒಂದು ಹೋಮ ಹವನ ಯಾವುದೇ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೂ ಕೂಡ ಎಷ್ಟು ನಾಮಜಪಗಳನ್ನು ಮಾಡ್ತೀವಿ ಅಷ್ಟು ಬೇಗ ನಮಗೆ ಫಲಪ್ರಾಪ್ತಿಯಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ನಿಮ್ಮ ಕೈಲಿ ಸಾಧ್ಯವಾದಷ್ಟು ಮಟ್ಟಿಗೆ ಕೃಷ್ಣ ಕೃಷ್ಣ ಈ ರೀತಿಯಾದಂಥ ನಾಮಸ್ಮರಣೆ ಆಗಿರ್ಬೋದು ಅಥವಾ ಶ್ರೀರಾಮ ಜಪ, ರಾಮ ರಾಮ ಈ ರೀತಿ ಸರಳವಾಗಿರುವಂಥ ರಾಮಜಪವನ್ನು ಮಾಡ್ಕೊಳ್ಬೋದು. ಇನ್ನು ಹರೇ ಕೃಷ್ಣ ಮಹಾಮಂತ್ರವನ್ನು ಕೂಡ ಹೇಳ್ಬೋದು ಅಥವಾ ವಿಷ್ಣು ಸಹಸ್ರನಾಮವನ್ನು ಮನೆಯಲ್ಲಿ ಕೇಳ್ಬೋದು. ಹಾಗೆ ವೈಕುಂಠ ಏಕಾದಶಿಯ ವಿಶೇಷವಾಗಿ ಅವತ್ತಿನಿಂದ ಪ್ರತಿದಿನ ಬೆಳಗ್ಗೆ ನೀವು ವೆಂಕಟೇಶ ಸುಪ್ರಭಾತವನ್ನು ಕೇಳ್ಬೋದು ಅಥವಾ ತಿರುಪಾವೈ ಕೇಳ್ಬೋದು. ಹೀಗೆ ವಿಷ್ಣುವಿಗೆ ಸಂಬಂಧಪಟ್ಟಂತೆ ತುಂಬ ಶ್ಲೋಕ ಮಂತ್ರ ಸ್ತೋತ್ರಗಳೆಲ್ಲವೂ ಕೂಡ ಇದೆ. ನಿಮಗೆ ಯಾವುದು ಸಾಧ್ಯ ಆಗುತ್ತೆ ಅದನ್ನು ಕೇಳಿ ಮನೆಯಲ್ಲಿ ತುಪ್ಪದ ದೀಪಗಳನ್ನು ಬೆಳಗಿಸಿ ತುಳಸಿಯ ಸಮರ್ಪಣೆಯನ್ನು ಮಾಡಿ ಪೂಜೆಗಳನ್ನು ಮಾಡಿಕೊಳ್ಳಿ. ಸಾಧ್ಯ ಆದಷ್ಟು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಹಾಗೆ ಸ್ವಲ್ಪ ನೀವು ಆಲೋಚನೆಗಳನ್ನು ಮಾಡಿ
ಆಚರಣೆಯನ್ನು ಮಾಡಿಕೊಂಡು ಹೊರಗಡೆನೂ ಕೂಡ ಭೇಟಿ ಕೊಡಿ. ಹಾಗೆ ಸಶಂಖ ಚಕ್ರಂ ಸಕಿರೀಟ ಕುಂಡಲಂ ಸಪೀತ ವಸ್ತ್ರಂ ಸರಸೀರುಹೇಕ್ಷಣಂ ಸಹಾರ ವಕ್ಷಸ್ಥಳ ಕೌಸ್ತುಭಶ್ರಿಯಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ ಒಂದು ಶ್ಲೋಕವನ್ನು ಕೂಡ ನೀವು ಹೇಳ್ಕೊಳ್ಬಹುದು. ಹಾಗೆ ಇದು ಕೂಡ ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ಶ್ಲೋಕ, ಹಾಗಾಗಿ ಈ ಒಂದು ಶ್ಲೋಕವನ್ನು ಕೂಡ ಹೇಳ್ಕೊಳ್ಬಹುದು. ಹಾಗಿದ್ರೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ಗಳಿದ್ರೆ ಖಂಡಿತವಾಗ್ಲೂ ಮೆಸೇಜ್ ಮಾಡಬಹುದು. ಹಾಗೆ ತುಂಬ ಜನ ಕೇಳ್ತೀರಾ ಮುಟ್ಟಾದಂಥ ಸಮಯದಲ್ಲಿ ಉಪವಾಸವನ್ನು ಇರ್ಬೋದಾ ಅಂತ. ಖಂಡಿತವಾಗ್ಲೂ ಸೂತಕ ಇದ್ದರೂ ಕೂಡ ಉಪವಾಸದ ಆಚರಣೆಯನ್ನು ಪ್ರತಿಯೊಬ್ಬರು ಕೂಡ ಮಾಡಿ ಅಂತ ಶಾಸ್ತ್ರಗಳಲ್ಲೂ ಕೂಡ ಹೇಳಲಾಗುತ್ತೆ. ಆದರೆ ಪೂಜೆಯನ್ನು ಮಾಡಲಿಕ್ಕೆ ಬರಲ್ಲ. ಹಾಗಾಗಿ ಪೂಜೆಯನ್ನು ಮಾಡಲಿಕ್ಕೆ ಹೋಗಬೇಡಿ, ಉಪವಾಸದ ಆಚರಣೆಯನ್ನು ಖಂಡಿತವಾಗ್ಲೂ ಮಾಡ್ಬೋದು. ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.